ಸೊ ಇದೆಲ್ಲ ಆಲ್ರೆಡಿ ರೆಡಿಯಾಗಿದೆ. ಫಸ್ಟಿಗೆ ನಾವು ನೆಕ್ ಫಿನಿಶಿಂಗ್ ಮಾಡ್ಕೊಂಬಿಡೋಣ. ಸೊ ಇದನ್ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿದಿರೋರು ನೋಡಿ, ಕಟ್ ಮಾಡ್ಕೊಳಕ್ಕೆ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟಿರ್ತೀವಲ್ಲ ಅದನ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದ್ದಾಗ ಕ್ರಾಸ್ ಆಗಲ್ಲ, ಇಲ್ಲೊಂದು ನಾಚ್ ಹಾಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇಷ್ಟು ಫಿನಿಶಿಂಗ್ ಆಗಿದ ತಕ್ಷಣ ಇದನ್ನ ಈ ರೀತಿ ಟರ್ನ್ ಮಾಡಿಕೊಂಡು ಸೆಂಟರ್ಗೆ ಇಟ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲೊಂದು ಸೆಂಟರ್ ಒಂದು ನಾಚ್ ಹಾಕೊಂಬಿಡಿ. ಈಗ ಸ್ಟಿಚ್ ಹಾಕೊಳ್ಳೋಣ. ಇದನ್ನು ಅಷ್ಟೇ ಸೆಂಟರಲ್ಲಿ ಈ ರೀತಿ ಈಕ್ವಲ್ ಆಗಿ ಮರ್ಚ್ಕೊಂಡು ಸೆಂಟರಲ್ಲಿ ಒಂದು ನಾಚ್ ಹಾಕೋಣ. ಸೊ ಇಲ್ಲಿ ಈ ರೀತಿ ಗೀಚ್ಕೊಳ್ಳೋಣ. ನಮಗೆ ನೀಟಾಗಿ ಸೆಂಟರ್ ಗೊತ್ತಾಗ್ಬಿಡುತ್ತೆ, ಆಯ್ತಾ? ಇಲ್ಲ ನಿಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಇನ್ನು ಅಂತಂದರೆ ನೋಡಿ, ಮಾರ್ಕ್ ಹಾಕೊಂಬಿಡಿ. ಯಾಕಂದರೆ ಇದೆಲ್ಲ ಭಾಳ ಇಂಪಾರ್ಟೆಂಟ್ ನಾವು ಸ್ಟಿಚ್ ಮಾಡುವಾಗ. ಸೊ ಇದರಲ್ಲಂತೂ ನೀಟಾಗಿ ಗೊತ್ತಾಗುತ್ತೆ ಸೆಂಟರ್ ಯಾವುದು ಅಂತ. ಇಲ್ಲಿ ಶೇಪ್ ತೆಗೆದಿದ್ವಲ್ಲ, ಹಾಗಾಗಿ. ಸೊ ನೆಕ್ ಫಿನಿಶಿಂಗ್ ಆಯಿತು. ಸೊ ಸ್ಲೀವ್ ಡಿಸೈನ್ ಅಂತ ಹೇಳಿದ್ನಲ್ಲ, ಚಿಕ್ಕದಾಗಿ ಇದೊಂಥರ ಲುಕ್ ಆಗಿರುತ್ತೆ, ಅಫಿಷಿಯಲ್ ಡಿಸೈನ್ ಆಗಿರುತ್ತೆ. ತುಂಬ ಜಾತ್ರೆ ಥರ ಅಲ್ಲ, ತುಂಬ ಬೋರಿಂಗ್ ಆ ಥರ ಇರಲ್ಲ. ಸೊ ನೋಡಿ, 2.5 ಇಂಚು ಮೇಲಕ್ಕೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. 2 ಇಂಚು ರೆಡಿ ಸಿಕ್ಕಿದ್ರೆ ಸಾಕು. 1/2 ಇಂಚು ಲೈನಿಂಗ್ ಅಟ್ಯಾಚ್ ಹೋಗುತ್ತೆ. ಸೊ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಫೋಲ್ಡ್ ಮಾಡಿರ್ತೀವಲ್ಲ, ಇಲ್ಲಿಂದ 3/4 ಇಂಚ್ಗೆ. ಸೊ ಅದು 1 ಇಂಚ್ ಅಗಲ ಜಾಸ್ತಿ ಬೇಕು ಅಂದರೆ 1 ಇಂಚ್ ಮಾಡ್ಕೊಬೋದು. ತುಂಬ ಅಗಲ ಜಾಸ್ತಿ ಆದರೆ ಏನಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು 1/2 ಇಂಚ್ಗೂ ಮಾಡ್ಕೊಬೋದು. ನಾನು ಮೀಡಿಯಮ್ ಆಗಿ 3/4 ಇಂಚು ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳೋಣ. ಜಸ್ಟ್ ಈ ರೀತಿ ಇದನ್ನು ಸೇರಿಸ್ಕೊಳ್ಳಿ. ಸೊ ಇನ್ನೊಂದು ಸ್ಲೀವ್ನು ಅಷ್ಟೇ, ನಾವೇನು ಫೋಲ್ಡ್ ಮಾಡಿರ್ತೀವಿ ಸೆಂಟರ್ಗೆ ಕರೆಕ್ಟಾಗಿ ಈ ಸ್ಲೀವ್ ಮೇಲೆ ಇಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಮಾರ್ಕ್ ಬಂದಿರುತ್ತೆ, ಅಥವಾ ನೀವು ಮೆಷರ್ಮೆಂಟ್ ಪ್ರಕಾರನೂ ಮಾರ್ಕ್ ಹಾಕೋಬೋದು. ಈ ರೀತಿ ಸೊ ಈಗ ಇದನ್ನ ಓಪನ್ ಮಾಡಿ, ಸೊ ಅದ್ರ ಮೇಲೆ ಮತ್ತೆ ಹೈಲೈಟ್ ಮಾಡ್ಕೊಳ್ಳಿ. ಹೈಲೈಟ್ ಮಾಡಿಕೊಂಡು ಈ ಥರ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ. 2 ಸೈಡ್ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಡ್ರಾ ಮಾಡ್ಕೊಬೇಕು. ಇದು ಅಷ್ಟೇ ಸೇಮ್ ಅದೇ ಥರ. ಸೊ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಆ ಮಾರ್ಕ್ ನಮಗೆ ಕಾಣಬೇಕು, ಆ ರೀತಿ ಇಟ್ಕೊಂಡು. ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಜಾಸ್ತಿ ಉಳಿದಿತ್ತಲ್ಲ, ಎಕ್ಸ್ಟ್ರಾನೇ ಇದೆ. ಸೊ ಈ ಥರ ಇಟ್ಕೊಂಡು ನೀವು 1/2 ಇಂಚ್ ಮಾರ್ಜಿನಲ್ಲಿ ನಾವು ಲೈನಿಂಗ್ ಅಟ್ಯಾಚ್ ಮಾಡೋವಾಗ ಹಾಕ್ಕೊಳ್ತೀವಲ್ಲ, ಆ ರೀತಿ 1/2 ಇಂಚ್ ಮಾರ್ಜಿನಲ್ಲಿ ಬನ್ನಿ. ಸೊ ಇಲ್ಲಿ ನಾವೇನು ಡ್ರಾ ಮಾಡಿದ್ದೀವಿ ಅಲ್ಲಿ ನಿಲ್ಲಿಸ್ಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಆ ಡ್ರಾ ಹೇಗೆ ಮಾಡಿದ್ದೀವಿ ಮಾರ್ಕ್ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ 1/2 ಇಂಚಿಗೆ ಈ ರೀತಿ ಸೊ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಸ್ಟಿಚ್ ಹಾಕೊಂಡ್ಮೇಲೆ ಇಲ್ಲಿ ನಾವು ಹಾಕಿರೋ ಸ್ಟಿಚ್ ಪಕ್ಕ 1/4 ಇಂಚಷ್ಟು ಫ್ಯಾಬ್ರಿಕ್ ಬಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲೊಂದು ನಾಚ್ ಹಾಕೊಳ್ಳಿ. ಈ ರೀತಿ ನಾವು ಹಾಕಿರೋ ಸ್ಟಿಚ್ ಕಟ್ ಆಗಬಾರ್ದು, ನಾಚ್ ಹಾಕೊಬೇಕು. ಸೊ ಈಗ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಿದು ಹಾಕಿರುತ್ತೆ ಮಾರ್ಕು, ಅದನ್ನು ಅಷ್ಟೇ ಈ ರೀತಿ ಟರ್ನ್ ಮಾಡ್ಕೊಳ್ಳಿ.
ಸೊ ಐರನ್ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು. ಸೊ ಇದು ಬಂದು ಸ್ವಲ್ಪ ಹೇಗೆ ನಾವು ಹಾಕ್ತೀವಿ ಆ ಕೂರುತ್ತೆ. ಸೊ ಐರನ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೂರಲ್ಲ ಆ ಥರ ಬಟ್ಟೆ ನೀವೇನಾದರೂ ತೊಗೊಂಡಿದ್ರೆ ಐರನ್ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲೊಂಚೂರು ಈ ರೀತಿ ಗೀರ್ಕೊಳ್ಳಿ, ಈ ಕೋನ್ ಹತ್ರ ಸರಿಗೆ ಬಂದ್ಬಿಡುತ್ತೆ ಆಯಿತಾ. ಈ ರೀತಿ ಮಾಡಿಕೊಂಡು ಫಸ್ಟ್ ಇಲ್ಲಿ ಕಿನಾರಿ ಸ್ಟಿಚ್ ಹಾಕೊಂಬಿಡಿ. ಸೊ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಹಾಕೊಂಡ್ಮೇಲೆ ಲೈನಿಂಗ್ ಸುತ್ತ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಈಗ ಈ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ನೋಡಿ ಇದು ಬೇಕಿದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಒಂದು ದಾರ ಅಟ್ಯಾಚ್ ಮಾಡ್ಕೊಳ್ಬೋದು. ಏನಾದ್ರೂ ನೀವು ಇದಕ್ಕೆ ಎಕ್ಸ್ಟ್ರಾ ಡಿಸೈನ್ ಮಾಡ್ಕೊಬೋದು. ಇಲ್ಲೊಂದು ಬಟನ್ ಹಾಕೊಳ್ಬೋದು, ಇಲ್ಲೊಂದು ಚಿಕ್ಕ ಚಿಕ್ಕ ಬಟನ್ ಹಾಕೊಳ್ಬೋದು. ಸೊ ಎಷ್ಟೇ ಎಕ್ಸ್ಟ್ರಾ ಡಿಸೈನ್ ಬೇಕಾದ್ರೂ ನೀವು ಇದಕ್ಕೆ ಮಾಡ್ಕೋಬೋದು, ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ. ನಾನು ಇನ್ನೊಂದು ಸ್ಲೀವ್ ಸೇಮ್ ಅದೇ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ ರೆಡಿ ಆಯಿತು, ನೆಕ್ ರೆಡಿ ಆಯಿತು. ನೆಕ್ಸ್ಟ್ ಇರೋದು ಬಾಡಿ ಪಾರ್ಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವೇನು ಮಾಡಬೇಕಂದ್ರೆ ನೆಕ್ ಫಿನಿಶಿಂಗ್ ಮಾಡ್ಕೊಬೇಕು. ಸೊ ಅದರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಭಾಳ ಒಳ್ಳೆ ಟ್ರಿಕ್ ಇದು. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ಯೂಸ್ ಆಗುತ್ತೆ ಇದು. ಸೊ ಇದರಿಂದ ನಮಗೆ ಹೆಮ್ಮಿಂಗ್ ಮಾಡೋದೆಲ್ಲ ತಪ್ಪುತ್ತೆ. ನೋಡಿ ಲೈನಿಂಗ್ ಮೇಲೆ ಸೀದಾ ನಮಗೆ ಕಾಣಿಸ್ತಾ ಇದೆ ಆಯ್ತಾ. ಆ ರೀತಿನೇ ಹಾಕ್ಕೊಂಡಿದ್ದೀನಿ. ಈ ರೀತಿ ಮೇಲ್ಗಡೆ ಲೆವೆಲ್ ಆಗಿ ಹಾಕೊಳ್ಳಿ. ಸೊ ನೀಟಾಗಿ ಲೆವೆಲ್ ಆಗಿ ಹಾಕೊಂಡು ಸೊ ಫಸ್ಟ್ ನಾವೇನ್ ಮಾಡಬೇಕು, ಇದನ್ನ ಸೆಂಟರ್ಗೆ ಮಡ್ಚ್ಕೊಳ್ಬೇಕು. ಸೆಂಟರ್ಗೆ ಮಡ್ಚ್ಕೊಂಡು ಕರೆಕ್ಟಾಗಿ ಇದನ್ನ ಈ ರೀತಿ ಗೀರ್ಕೊಂಡು ನಾವೇನ್ ಮಾಡಬೇಕು, ಇಲ್ಲಿ ಹೈಲೈಟ್ ಆಗಿ ಮಾರ್ಕ್ ಹಾಕೊಬೇಕು. ನಮಗೆ ನೀಟಾಗಿ ಕಾಣಬೇಕು, ಅದು ಇನ್ಸೈಡ್ ಇಂದ ಸೆಂಟರ್ ನಮಗೆ ಗೊತ್ತಾಗಬೇಕು. ಹಾಗೆ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಬೇಕು. ಹಾಕೊಂಡು ಇದನ್ನ ಈ ರೀತಿ ಹಾಕೊಳ್ಳಿ. ನೀವು ಇದನ್ನ ಮೇನ್ ಫ್ಯಾಬ್ರಿಕ್ಗೂ ಮಾಡ್ಕೊಬಹುದು. ಬಟ್ ಇಲ್ಲಿ ನಂದು ಮೇನ್ ಫ್ಯಾಬ್ರಿಕ್ಗೆ ಆ ಥರ ಮಾರ್ಕ್ ಮಾಡಿದ್ರೆ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಅಂತ ನಾನು ಲೈನಿಂಗ್ ಮೇಲೆ ಮಾಡಿದೆ. ಸೊ ಇಲ್ಲಿ ನೋಡಿ ನನಗೆ ಕಾಣಿಸ್ತಾ ಇದೆ ಲೈನು. ಸೊ ನಿಮಗೆ ನಿಮ್ಮ ಫ್ಯಾಬ್ರಿಕ್ಕು ಏನಪ್ಪ ಟ್ರಾನ್ಸ್ಪರೆಂಟ್ ಥರ ಇಲ್ಲ, ಕಾಣಿಸಲ್ಲ ಅಂದರೆ ನೀವು ಮೇನ್ ಫ್ಯಾಬ್ರಿಕ್ಗೆ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಮಾರ್ಕ್ ಆಗ್ಬಿಡುತ್ತೆ ಅಂದರೆ ಮಾರ್ಕ್ ಹೋಗುತ್ತೆ, ಮತ್ತೆ ಅದನ್ನ ಯಾರು ಕ್ಲೀನ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಲೈನಿಂಗ್ ಒಳಗೆ ಹಾಕೊಂಡಿದ್ದೀನಿ. ನೀವು ಲೈನಿಂಗ್ ಒಳಗಾದ್ರೂ ಹಾಕೊಳ್ಳಿ, ಹೊರಗಾದ್ರೂ ಹಾಕೊಳ್ಳಿ. ಸೊ ಇದು ಬಂದು ಫ್ರಂಟ್ ಪಾರ್ಟ್ ಆಗಿದೆ. ಸೊ ಫ್ರಂಟ್ಗೆ ಮಾಡಿರುವಂತಹ ನೆಕ್ ಡಿಸೈನ್ನ ತಗೊಳ್ತಾ ಇದ್ದೀನಿ. ಸೊ ಇದ್ರಲ್ಲಿ ಆಲ್ರೆಡಿ ನಾವು ನಾಚ್ ಹಾಕೊಂಡಿದೀವಿ. ಈ ನಾಚು ಮತ್ತೆ ಮೇಲ್ಗಡೆ ಇರೋ ನಾಚು ಎರಡು ಕರೆಕ್ಟಾಗಿ ಕೂರಿಸ್ಕೊಂಡು ಈ ತರ ಸ್ಟಿಚ್ ಹಾಕೊಳ್ಳಿ ಒಂದ್ ಸ್ವಲ್ಪ ದೂರ. ಮತ್ತೆ ಈ ಸೆಂಟರ್ ಇಲ್ಲಿ ನಾವು ಮಾರ್ಕ್ ಹಾಕಿದೀವಲ್ಲ, ಅದು ಕರೆಕ್ಟಾಗಿ ಈ ರೀತಿ ಸೆಂಟರ್ ಕೂರಿಸ್ಕೊಂಡು ಜಸ್ಟ್ ಹೀಗೆ ಸ್ವಲ್ಪ ದೂರ, ಜಾಸ್ತಿ ಏನ್ ಬೇಡ, ಈ ರೀತಿ ಮಾರ್ಕ್ ಸ್ಟಿಚ್ ಹಾಕೊಳ್ಳಿ. ಸ್ಟಿಚ್ ಹಾಕೊಂಡ್ಮೇಲೆ ಈಗ ಅದು ಸ್ಟಿಫ್ ಆಗಿ ಕೂರುತ್ತೆ, ಅಳ್ಳಾಡಲ್ಲ. ಸೊ ಈಗ ಏನ್ ಮಾಡ್ಬೇಕು, ನಾವು ನೆಕ್ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕೊಳ್ಳಿ, ಕ್ಯಾನ್ವಾಸ್ ಮೇಲೆ ಬೇಡ.
ಆ ಕ್ಯಾನ್ವಾಸ್ ಹೇಗೆ ಕಟ್ ಮಾಡಿದೀವಿ ಹಾಗೆ ಸ್ಟಿಚ್ ಹಾಕೋಬೇಕು. ಸೊ ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಕ್ಯಾನ್ವಾಸ್ ಪಕ್ಕ ನಾವೇನು ಸ್ಟಿಚ್ ಹಾಕಿದೀವಿ ಅದ್ರ ಪಕ್ಕ ಒಂದು 1/4 ಇಂಚಷ್ಟು ಬಟ್ಟೆ ಬಿಟ್ಟು ಏನಿದೆ ಎಲ್ಲ ಕಟ್ ಮಾಡಿ ತೆಗಿಯೋಣ. ಫಸ್ಟು ಇದನ್ನ ರೌಂಡಾಗಿ ಈ ರೀತಿ ತಕೊಂಬಿಡಿ. ಈ ರೀತಿ. ಸೊ ಇಷ್ಟು ಬಟ್ಟೆ ಬೇಡ, 1/4 ಇಂಚ್ ಅಷ್ಟಿದ್ರೆ ಸಾಕು. ಈ ತರ ಇದ್ರೆ ಟರ್ನ್ ಆಗಕ್ಕೆ ಕಷ್ಟ ಆಗುತ್ತೆ. ಓಕೆನಾ? ಇಲ್ಲಿನೂ ಅಷ್ಟೇ ಆ ಶೇಪ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಸೇಮ್ ನಾವು ಸ್ಲೀವಲ್ಲಿ ಮಾಡಿದ್ವಲ್ಲ ಆ ಥರ. ಸೊ ಇಲ್ಲಿ ಮಾತ್ರ ನೀವು ನೀಟಾಗಿ ನಾಚ್ ಹಾಕೊಬೇಕು. ನಾವು ಹಾಕಿರೋ ಸ್ಟಿಚ್ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು, ಇಲ್ಲಾಂದರೆ ಟರ್ನ್ ಆಗಲ್ಲ. ಅದಾದಮೇಲೆ ಈ ಕಾರ್ನರಲ್ಲಿ ಒಂದು ನಾಚು, ಈ ಕಾರ್ನರಲ್ಲಿ ಒಂದು ನಾಚು. ಸೊ ಈ ರೌಂಡ್ ಶೇಪ್ ಏನಿದೆ ಇಲ್ಲೆಲ್ಲ ನಾಚ್ ಹಾಕೊಳ್ಳಿ. ಸೊ ಈ ರೀತಿ ನಾಚ್ ಹಾಕ್ಕೊಂಡು ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಜಸ್ಟ್ ಇಲ್ಲಿ ಟರ್ನ್ ಮಾಡ್ಕೊಂಡ್ರೆ ಆಯಿತು. ಸೊ ಐರನ್ ಮಾಡ್ಕೊಳ್ಳೋರು ಮಾಡ್ಕೊಂಬಿಡಿ ಆಯಿತಾ. ಯಾರು ಬಿಗಿನರ್ಸ್ ಇದ್ದೀರಾ, ಈಗ ನಮಗೆ ಕಷ್ಟ ಆಗುತ್ತೆ ಅನ್ನೋಂಥವ್ರು ಐರನ್ ಮಾಡ್ಕೊಳ್ಳಿ. ಬಟ್ ಇದು ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ, ನಾವು ಹೇಗೆ ಕೂರಿಸ್ತೀವಿ ಹಾಗೆ ಕೂರುತ್ತೆ. ಸೊ ಹಾಗಾಗಿ ನಾನಿಲ್ಲ ಐರನ್ ಮಾಡ್ತಾ ಇಲ್ಲ. ಜಸ್ಟ್ ನೋಡಿ ಟರ್ನ್ ಆಯಿತು. ಸೊ ಈ ರೀತಿ ಟರ್ನ್ ಆದಮೇಲೆ ಸೊ ಇವಾಗ ಏನು ಮಾಡಬೇಕು, ನಾವಿಲ್ಲಿ ಏನು ಕ್ಯಾನ್ವಾಸ್ ಇರುತ್ತೆ ಸೊ ಇದ್ದು ಫಿನಿಶಿಂಗ್ ಬರಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಈ ಮೇನ್ ಫ್ಯಾಬ್ರಿಕ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಇದನ್ನು ಈ ರೀತಿ ಹೊರಗಡೆ ತೆಗಿಬೇಕು. ಬರೀ ಲೈನಿಂಗ್ ಮಾತ್ರ ತೊಗೊಬೇಕು. ನೋಡಿ ಈ ರೀತಿ ಲೈನಿಂಗ್ ಮಾತ್ರ ತೊಗೊಬೇಕು. ನೋಡಿ ಮೇನ್ ಫ್ಯಾಬ್ರಿಕ್ ಈ ಕಡೆ ಸಪ್ರೇಟ್ ಮಾಡಿದ್ದೀನಿ, ಲೈನಿಂಗ್ ಮಾತ್ರ ಇರುತ್ತೆ. ಇವಾಗ ಏನು ಮಾಡಬೇಕು ನೋಡಿ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಆ ಲೈನಿಂಗ್ ಮೇಲೆ ಬರಬೇಕು ಅದು ಸ್ಟಿಚ್ಚು, ಲೈನಿಂಗ್ ಮೇಲೆ ಮಾತ್ರ. ಈ ಥರ ಇಟ್ಕೊಂಡು ಇದನ್ನು ಫಿನಿಶಿಂಗ್ ಮಾಡ್ಕೊಳ್ಳಿ. ಈ ರೀತಿ. ಸೊ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಹಾಕೋ ಸ್ಟಿಚ್ಚು ತಪ್ಪುತ್ತೆ ನೋಡಿ. ಸೊ ಟಾಪ್ ಸೈಡಲ್ಲಿ ನಮ್ಗೆ ಯಾವುದೇ ಸ್ಟಿಚ್ ಬಂದಿಲ್ಲ, ಅಲ್ಲಿ ನೀಟಾಗಿ ಕೂರುತ್ತೆ. ಅದಾದಮೇಲೆ ನಾವು ಇದನ್ನು ಈ ರೀತಿ ನೀಟ್ ಫಿನಿಶಿಂಗ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಹಾಕಬೇಕು, ನೀಟಾಗಿ ಬರುತ್ತೆ. ನೋಡಿ ನಿಮಗೆ ನೀಟ್ ಫಿನಿಶಿಂಗ್ ಬಂದಿದೆ ಬ್ಯಾಕಲ್ಲಿ. ಸೊ ಕ್ಯಾನ್ವಾಸ್ದು ಅಷ್ಟೇ ನೀಟ್ ಫಿನಿಶಿಂಗ್ ಆಗಿದೆ. ಬಟ್ ಟಾಪ್ ಸೈಡಲ್ಲಿ ಇಲ್ಲಿ ಯಾವುದೇ ಸ್ಟಿಚ್ ಕಾಣ್ತಾ ಇಲ್ಲ, ನೀಟ್ ಫಿನಿಶಿಂಗ್ ಆಗಿದೆ. ಸೊ ಇವಾಗ ಏನು ಮಾಡ್ತೀರಾ, ಸುತ್ತ ಸ್ಟಿಚ್ ಹಾಕೊಳ್ಳಿ. ಸೊ ಅದನ್ನು ನಾನು ತೋರಿಸೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಜಸ್ಟ್ ಟ್ರಿಕ್ ತೋರಿಸ್ಬೇಕಾಗಿತ್ತು, ಅದನ್ನು ತೋರಿಸಿದ್ದೀನಿ. ಸೊ ನಾನಿಲ್ಲಿ ಲೈನಿಂಗ್ ನೋಡಿ ಇದನ್ನು ಇಟ್ಕೊಂಡು ಈ ಮೇನ್ ಫ್ಯಾಬ್ರಿಕ್ಗೆ ಸುತ್ತ ಸ್ಟಿಚ್ ಹಾಕೊಳ್ಳಿ ಆಯಿತಾ. ನಾನು ಇದನ್ನು ವಿಡಿಯೋ ಮಾಡ್ತಾ ಇಲ್ಲ, ನಾನು ಸ್ಟಿಚ್ ಎಲ್ಲ ಹಾಕಿ ಫಿನಿಶಿಂಗ್ ಮಾಡುವಾಗ ತೋರಿಸ್ತೀನಿ. ನಾನು ಇನ್ನೊಂದು ಪೀಸ್ ಅದೇ ಥರ ಸೇಮ್ ಮಾಡ್ಕೊಂಡಿದ್ದೀನಿ ಫಿನಿಶಿಂಗ್. ನಾನು ನಿಮ್ಮ ಫ್ರಂಟ್ ಪಾರ್ಟ್ ತೋರಿಸ್ಕೊಟ್ನಲ್ಲ ಅದೇ ಥರ. ಸೊ ಇವಾಗ ಇನ್ನೊಂದು ಶೋಲ್ಡರ್ ಅಟ್ಯಾಚ್ದು ಒಂದು ನೀಟ್ ಫಿನಿಶಿಂಗ್ ಇದೆ. ಸೊ ಅದೊಂದು ಟ್ರಿಕ್ ಇದೆ, ಅದೊಂದು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆಲ್ಲ ಬರೀ ಟ್ರಿಕ್ಕೆ. ಇಲ್ಲಿ ಈಕ್ವಲ್ ಆಗಿಲ್ಲ ಅಂದರೆ
ಸ್ವಲ್ಪ ಇಲ್ಲಿ ಈಕ್ವಲ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ಇನ್ನೊಂದು ಪೀಸ್ ಇದೆಯಲ್ಲ ಅದ್ರದ್ದು ಅಷ್ಟೇ ಈ ತರ. ಇದು ಸೀದಾ ಹಾಕೊಂಡಿರೋದು, ಮೇನ್ ಫ್ಯಾಬ್ರಿಕ್ ಸೀದಾ ಇದೆ. ಸೊ ಇದು ಸೀದಾ ಮೇನ್ ಫ್ಯಾಬ್ರಿಕ್ ಸೈಡ್ ಮೇನ್ ಫ್ಯಾಬ್ರಿಕ್ ಬರಲಿ, ಲೈನಿಂಗ್ ಸೈಡ್ ಲೈನಿಂಗ್ ಬರಲಿ, ಈ ತರ ಇಟ್ಕೊಂಡು ನೋಡಿ ಇದು ಸೆಂಟರ್ ಕೂರಿಸ್ಬೇಕು. ಇದು ಸೆಂಟರ್ ಕೂರಿಸ್ಕೊಂಡು ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಹಾಫ್ ಇಂಚ್ ಮಾರ್ಜಿನಲ್ ಸ್ಟಿಚ್ ಹಾಕೊಳ್ಳಿ, ಡಬಲ್ ಸ್ಟಿಚ್ ಹಾಕೊಂಡ್ಬಿಡಿ. ಸೊ ಇವಾಗ ನೋಡ್ಬೋದು ಶೋಲ್ಡರ್ ಅಟ್ಯಾಚ್ ಮಾಡಿರೋದು ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ ಸೊ ಇನ್ಸೈಡು ಈ ರೀತಿ ಫಿನಿಶಿಂಗ್ ಬರುತ್ತೆ, ಟಾಪ್ ಸೈಡು ಈ ರೀತಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಸೊ ಇನ್ನೊಂದು ಸೈಡ್ ಅದೇ ತರ ಮಾಡ್ಕೊಂಡ್ಬಿಡೋಣ. ಸೊ ಇನ್ನೊಂದು ಸೈಡ್ ಇದು ನೋಡಿ ಸೀದಾ ಕಾಣಿಸ್ತಾ ಇದೆ. ಅದ್ರ ಮೇಲೆ ಈ ಲೈನಿಂಗ್ ಕಡೆ ಲೈನಿಂಗ್ ಹೋಗ್ಬೇಕು, ಮೇನ್ ಫ್ಯಾಬ್ರಿಕ್ ಕಡೆ ಮೇನ್ ಫ್ಯಾಬ್ರಿಕ್ ಹೋಗ್ಬೇಕು. ಸೊ ಇಲ್ಲಿ ಮೇನು ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ, ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಈಕ್ವಲ್ ಇಲ್ಲ ಅಂದ್ರೆ ಈ ರೀತಿ ಈಕ್ವಲ್ ಆಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಸೇಮ್ ಅದೇ ತರ ಸೆಂಟರ್ ಅಲ್ಲಿ ಈಕ್ವಲ್ ಆಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ. ಡಬಲ್ ಸ್ಟಿಚ್ ಹಾಕೊಂಡ್ಬಿಡಿ. ಈಗ ನೋಡೋಣ ಹೇಗೆ ಬಂದಿದೆ ಅಂತ. ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಇನ್ಸೈಡು ಅಷ್ಟೇ ಈ ತರ ಫಿನಿಶಿಂಗ್ ಇರುತ್ತೆ. ಈ ಟ್ರಿಕ್ ಉಪಯೋಗಿಸ್ಕೊಳ್ಳಿ. ಸೊ ಇವಾಗ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾಡಿ ಪೀಸ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಸೈಡಿಂದ ಶುರು ಮಾಡಿ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನೋಡಿ ಇಲ್ಲಿ ಬಾಟಮ್ ಅಲ್ಲಿ ಏನಿದೆ, ಸೊ ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ದೆನ್ ಆಮೇಲೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಎರಡು ಸೈಡ್. ಎರಡನೇ ಪೀಸ್ ಇದು, ಅಂದ್ರೆ ಫ್ರಂಟ್ ಒಂದು ಬ್ಯಾಕ್ ಒಂದಿರುತ್ತಲ್ಲ ಅದು. ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಯಾವ್ದಾದ್ರು ಒಂದು ಸೈಡ್ ಇಂದ ಶುರು ಮಾಡೋಣ. ಈ ರೀತಿ ಫ್ಲಾಟ್ ಆಗಿ ಇಟ್ಕೊಂಡು ಇಲ್ಲಿಂದ ಶುರು ಮಾಡಿ. ನೋಡಿ ಇಲ್ಲೂ ಅಷ್ಟೇ ಬಾಟಮ್ ಇಂದ ಶುರು ಮಾಡ್ಕೊಳ್ಳಿ, ನಿಮ್ಗೆ ಬೇಗ ಆಗುತ್ತೆ. ಸೊ ಇಲ್ಲಿ ಏನು ಸ್ಟ್ರೈಟ್ ಇದೆ ಇದನ್ನ ಸ್ಟ್ರೈಟ್ ಆಗಿ ಈ ರೀತಿ ಇಟ್ಕೊಂಡು ಬಾಟಮ್ ಇಂದ ಶುರು ಮಾಡ್ಕೊಳ್ಳಿ.
ಫ್ಲಾಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಎರಡು ಫ್ಲಾಟ್ ಆಗಿರ್ಬೇಕು. ಸೊ ಎರಡು ಸೈಡು ಲೈನಿಂಗ್ ಅಟ್ಯಾಚ್ ಮಾಡಿದ್ವಿ, ತುಂಬಾ ಈಸಿಯಾಗಿ ಅಟ್ಯಾಚ್ ಮಾಡಿದ್ವಿ ವಿತ್ ಫಿನಿಶಿಂಗ್ ಜೊತೆಗೆ. ಇದು ಇನ್ ಸೈಡ್, ಇದು ಟಾಪ್ ಸೈಡ್. ಸೊ ಈಗ ಮೇನ್ ಫ್ಯಾಬ್ರಿಕ್ ಏನಾದ್ರು ಎಕ್ಸ್ಟ್ರಾ ಉಳಿದಿದ್ರೆ ನೋಡಿ, ಇಲ್ಲಿ ಎಕ್ಸ್ಟ್ರಾ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೆ. ಎಕ್ಸ್ಟ್ರಾ ಇದ್ರೆ ಸೊ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫೈನಲ್ ಆಗಿ ಉಳಿದಿರೋಂಥದ್ದು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಮಾಡಿದ್ರೆ ಮುಗೀತು. ತುಂಬಾ ಈಸಿ ವೇ ಇದು, ಮತ್ತೆ ನೀಟ್ ಫಿನಿಶಿಂಗ್ ಬರುತ್ತೆ, ಮತ್ತೆ ಕೆಲಸ ಕಡಿಮೆ ಇರುತ್ತೆ ಮೇನು. ಸೊ ಇದನ್ನೆಲ್ಲ ರೂಢಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸೊ ಇಲ್ಲಿ ನೋಡಿ, ಶೋಲ್ಡರ್ ಅಟ್ಯಾಚ್ ಮಾಡಿರೋದು ಇರುತ್ತಲ್ಲ, ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳಿ. ಅಲ್ಲಿಗೆ ಸ್ಲೀವ್ನ ಸೆಂಟರ್ ಇಟ್ಕೊಂಡು ನಾಚ್ ಹಾಕೊಂಡಿರ್ತೀವಿ ನಾವು ಸ್ಲೀವ್ ಕಟಿಂಗ್ ಮಾಡುವಾಗ. ಸೊ ಆ ನಾಚ್ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಶುರು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಎರಡು ಸೈಡ್ ಇನ್ನೊಂದು ಸೈಡ್ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಡಬಲ್ ಡಬಲ್ ಸ್ಟಿಚ್ ಹಾಕೊಂಡ್ಬಿಡಿ. ಸೊ ಡಬಲ್ ಸ್ಟಿಚ್ ಹಾಕೊಳ್ಳಿ. ಸೊ ಇವಾಗ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಎರಡು ಸೈಡ್ ಸ್ಲೀವ್ ಅಟ್ಯಾಚ್ ಆಗಿದೆ. ಈಗ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ. ಮಾರ್ಕ್ ಮಾಡೋವಾಗ ನಾನು ಮಾಡಿದ್ದೆ ಮಾರ್ಕ್ ನೋಡಿ, ಇಲ್ಲಿದೆ. ಸೊ ಆ ಮಾರ್ಕ್ ಮೇಲೆನೆ ಇವಾಗ ನಾನು ಸ್ಟಿಚ್ ಬರುತ್ತೆ. ಸೊ ತೋಳಿನ ಸುತ್ತಳತೆ ಬಂದು ಇವ್ರದ್ದು 11, ಅದರಲ್ಲಿ ಅರ್ಧ ಅಂದ್ರೆ 5.5. ಇಲ್ಲಿಂದ 5.5 ಮಾರ್ಕ್ ಮಾಡಿಕೊಂಡು ನಾವು ಕಟಿಂಗ್ ಮಾಡುವಾಗ ಏನು ಮಾರ್ಕ್ ಹಾಕಿದ್ವಿ ಆ ಮಾರ್ಕ್ ಮೇಲೆ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ನಾವು ನಾಚು ಹಾಕೊಂಡಿದ್ವಿ, ಸೊ ಆ ನಾಚನ್ನೆಲ್ಲ ನಾವು ಮ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ನೋಡಿ ಈ ಶೇಪ್ ಹೇಗೆ ಬಂದಿದೆ ನಿಮ್ಗೆ ಹೈಲೈಟ್ ಮಾಡಿ ತೋರಿಸ್ತೀನಿ. ಈ ಥರ ಬಂದಿದೆ. ಸೊ ಆ ಶೇಪ್ ಹೇಗಿದೆ ಹಾಗೆ ಬರಬೇಕು.
ಇಲ್ಲೆಲ್ಲ ನಾವು ಕಟಿಂಗ್ ಮಾಡುವಾಗ ನಾಚ್ ಹಾಕೊಂಡಿರ್ತೀವಿ, ಆ ನಾಚ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅದಾದ್ಮೇಲೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ, ಹಿಪ್ ಓಪನ್ ಸೈಡ್ ಸ್ಲಿಟ್ ಎಲ್ಲಿ ಬರಬೇಕು ಅಂತ ಅಲ್ಲಿಗೆ ಬಂದು ಕರೆಕ್ಟಾಗಿ ಈ ರೀತಿ ರಫ್ ಹೊಡ್ಕೋಬೇಕು. ಸೊ ಸೇಮ್ ಅದೇ ತರ ಈ ಸೈಡುನು ನೀವು ಬೇಕಾದ್ರೆ ಸ್ಲೀವ್ ಕಡೆಯಿಂದಾನೇ ಮಾಡ್ಕೊಳ್ಳಿ. ನನಗೆ ಬಾಟಮ್ ಕಡೆಯಿಂದ ಈಸಿ, ಸೊ ಬಾಟಮ್ ಕಡೆಯಿಂದ ಮಾಡ್ತೀನಿ. ಇಲ್ಲಿ ಹಿಪ್ ಸೈಡ್ ಸ್ಲಿಟ್ಗೆ ನೋಡಿ ಇಲ್ಲಿ ನಾಚ್ ಇದೆ, ಈ ನಾಚ್ ಹತ್ರ 1 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ರಫ್ ಹೊಡ್ಕೊಳ್ಳಿ. ಅದಾದ್ಮೇಲೆ ವೇಸ್ಟ್ ರೌಂಡ್ ಹತ್ರ ನಾಚ್ ಇರುತ್ತೆ ನೋಡಿ. ಸೊ ಇಲ್ಲಿದೆ, ಇಲ್ಲಿ 2 ಇಂಚು ನಾವೇನ್ ಮಾರ್ಜಿನ್ ಬಿಟ್ಟಿದ್ವಿ ಆ ಮಾರ್ಜಿನ್ ಈ ತರ ಮಾರ್ಕ್ ಹಾಕೊಳ್ಳಿ. ಸೊ ನಾಚ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈ ತರ ಇಟ್ಕೊಂಡು ಸೊ ಇಲ್ಲಿ ನೀಡಲ್ನ ಒಳಗಡೆ ಇಳಿಸ್ಕೊಂಡು ಜಸ್ಟ್ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮಿಡಲ್ ಚೆಸ್ಟ್ ರೌಂಡ್ ಹತ್ರನೂ ನಾಚ್ ಇದೆ, ಅಲ್ಲೂ ಅಷ್ಟೇ 2 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಅಪ್ಪರ್ ಚೆಸ್ಟ್ ಹತ್ರನೂ ಅಷ್ಟೇ 2 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ನೋಡಿ ಆ ಮಾರ್ಕ್ನ ಫಾಲೋ ಮಾಡಿದ್ರೆ ಶೇಪ್ ಈ ತರ ಬರುತ್ತೆ. ಈ ಸೈಡ್ ಹೆಂಗ್ ಶೇಪ್ ಬಂದಿದೆ ಸೇಮ್ ಅದೇ ತರ ಶೇಪ್ ಬರುತ್ತೆ. ನೋಡಿ ಸ್ಲೀವ್ ಮಾರ್ಕಿಂಗ್ ಇಲ್ಲಿದೆ, ಆ ಮಾರ್ಕಿಂಗ್ ಮೇಲೆ ಬಂದ್ರೆ ಆಯ್ತು. ಸೊ ಕರೆಕ್ಟಾಗಿ ಬರುತ್ತೆ. ಸೊ ಇಷ್ಟು ಮಾಡಿಕೊಂಡು ಈಗ ಸೈಡ್ ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಯಾವುದೇ ಏರುಪೇರು ಏನು ಇಲ್ಲ, ಕರೆಕ್ಟಾಗಿ ಐತೆ. ನಾಚೆಲ್ಲ ನಾವು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಸ್ಟಿಚ್ ಹಾಕಿದ್ರೆ ಏರುಪೇರು ಏನು ಬರಲ್ಲ. ನಾನು ಹೇಳ್ದಂಗೆ ಕಟಿಂಗ್ ಮಾಡ್ಕೊಳ್ಳಿ, ನಾನು ಹೇಳ್ದಂಗೆ ಫಾಲೋ ಮಾಡಿ. ಸ್ಟಿಚಿಂಗ್ ಎಲ್ಲ ನೀಟ್ ಫಿನಿಶಿಂಗ್ ಜೊತೆಗೆ ಬರುತ್ತೆ. ಸೊ 1/2 ಇಂಚು ಒಂದು ಫೋಲ್ಡ್ ಮಾಡಿದೆ. ಸೊ 1 ಇಂಚು ಸೈಡ್ ಸ್ಲಿಟ್ ಸ್ಟಿಚ್ ಮಾಡೋಕ್ಕೆ ಅಂತ ಬಿಟ್ಟಿರ್ತೀವಿ ನೋಡಿ, 1/2 ಇಂಚಿಗೆ ಒಂದು ಫೋಲ್ಡ್ ಮಾಡಿದೆ. ಸೊ ಇನ್ನೊಂದು ಫೋಲ್ಡ್ ಮಾಡಿದೆ. ಸೊ 1 ಇಂಚ್ ಏನು ಬಿಟ್ಟಿದ್ವಿ ಅದು ಕವರ್ ಆಗುತ್ತೆ. ಸೊ ಇಲ್ಲಿಂದ ಎಡ್ಜ್ ಸ್ಟಿಚ್ ಹಾಕೊಂಡು ಶುರು ಮಾಡಿ. ಇಲ್ಲೂ ಅಷ್ಟೇ ಸೇಮ್ ಅದೇ ತರ 1/2 ಇಂಚು ಮತ್ತು 1 ಇಂಚು ಫೋಲ್ಡ್ ಆಗೋ ತರ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬಂದಾಗ ಹಿಂಗೊಂದು ಫೋಲ್ಡ್ ಮಾಡ್ಕೊಳ್ಳಿ, ಇದು ಕರೆಕ್ಟಾಗಿ ಹಿಂಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ರಫ್ ಹೊಡೆದಿರ್ತೀವಲ್ಲ ಇಲ್ಲಿ ಬಂದು ನೀಡಲ್ ಒಳಗಿಳಿಸ್ಕೊಂಡು ಈ ತರ ಟರ್ನ್ ಮಾಡ್ಕೊಳ್ಳಿ. ತುಂಬಾ ಜನ ಸೈಡ್ ಸ್ಲಿಟ್ ಸ್ಟಿಚ್ ಮಾಡಕ್ ತುಂಬಾ ಕಷ್ಟಪಡ್ತೀರಾ, ಬಟ್ ತುಂಬಾ ಈಸಿ. ಈ ತರ ಟರ್ನ್ ಮಾಡ್ಕೊಂಡು ನೋಡಿ ಈ ತರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಇಲ್ಲೂ ಅಷ್ಟೇ ಒಂದು ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಫೋಲ್ಡಿಗೆ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಇಲ್ಲಿ ಓಪನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಒಂದು 2-3 ಸ್ಟಿಚ್ ರಫ್ ಹೊಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಸೇಮ್ ಅದೇ ತರ ಸ್ಟಿಚ್ ಮಾಡ್ಕೊತಾ ಬನ್ನಿ. ಒಂದು ಸೈಡ್ ಆಯ್ತು, ಇನ್ನೊಂದು ಸೈಡು ಅದನ್ನು ತೋರಿಸ್ಬಿಡ್ತೀನಿ. ಸೇಮ್ ವೇ ಇದನ್ನು. ಸೊ 1/2 ಇಂಚ್ 1/2 ಇಂಚ್ ಎಳಿಬಾರ್ದು. ಎಲ್ಲೂ ಬಿಗಿನರ್ಸ್ ಮಾಡೋ ತಪ್ಪೇ ಎಳಿಯೋದು. ಜಸ್ಟ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊತಾ ಹೋಗಿ.
ಸೊ ಎರಡು ಕಡೆ ಸೈಡ್ ಸ್ಲಿಟ್ ಆಯಿತು. ಸೊ ಇವಾಗ ಬಾಟಮಲ್ಲಿ ಒಂದು ಫೋಲ್ಡು, ಇನ್ನೊಂದು ಫೋಲ್ಡು. ಸೊ ಇನ್ನೊಂದು ಸೈಡು ಅಷ್ಟೇ, ಒಂದು ಫೋಲ್ಡ್, ಇನ್ನೊಂದು ಫೋಲ್ಡ್. ಸೊ ಫಿನಿಶ್ಡ್ ಆಯಿತು. ಈಗಿರೋದು ಎಡ್ಜ್ ಸ್ಟಿಚ್. ಒಂದು ಸೈಡ್ ಸ್ಟಾರ್ಟ್ ಮಾಡಿದ್ರೆ ಎಂಡಲ್ಲಿ ಅದು ಕೊನೆಗೆ ಅದು ಎಂಡ್ ಆಗುತ್ತೆ ನೋಡಿ. ಇದು ಬೇಗ ಹಾಕ್ಬಿಡ್ಬೋದು, ಬಟ್ ಟಾಪ್ ಸೈಡಲ್ಲಿ ಕಾಣೋದ್ರಿಂದ ಸ್ಟಿಚಿಂಗ್ ಫಿನಿಶಿಂಗ್ ನೀಟಾಗಿರಲಿ, ಎಡ್ಜಲ್ಲಿ ಕರೆಕ್ಟಾಗಿ ಬರಲಿ. ನೋಡಿ, ಒಂದು ಹತ್ರ ಸ್ಟಾರ್ಟ್ ಆದರೆ ಎಂಡ್ ಆಗೋಯ್ತು, 4 ಕಡೆ ಆಗೋಯ್ತು. ಸೊ ಇದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ಡ್ರೆಸ್ ಫಿನಿಶ್ಡ್ ಆಯಿತು, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಮತ್ತು ಇನ್ಸೈಡಲ್ಲಿ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ ಬೇಕಂದರೆ ನೀವು ಹಾಕ್ಕೊಳ್ಳಿ. ಸೊ ಇಲ್ಲಿ ಇನ್ನು 1-2 ಎಕ್ಸ್ಟ್ರಾ ಸ್ಟಿಚಸ್ ಬೇಕಂದರೆ ಹಾಕ್ಕೊಳ್ಳಿ, ಓಕೆನಾ. ಫೈನಲಿ ನಮ್ಮ ಲಾಂಗ್ ಟಾಪ್ ರೆಡಿ. ನೋಡಿ ಹೇಗೆ ಬಂದಿದೆ, ಒಳಗಡೆ ಫಿನಿಶಿಂಗ್ ಈ ಥರ ಬಂತು. ಇಲ್ಲಿ ನಿಮ್ಗೆ ಯಾವುದು ಕಚ್ಚೆ ಕಾಣಲ್ಲ. ಮತ್ತು ಸೊ ಕ್ಯಾನ್ವಾಸ್ ಏನಿದೆ ಅದು ಅಟ್ಯಾಚ್ ಆಗಿದೆ, ಯಾವುದು ಹೆಮ್ಮಿಂಗ್ ಮಾಡೋಂಗಿಲ್ಲ, ಟಾಪ್ ಸೈಡ್ ಸ್ಟಿಚ್ ಬಂದಿಲ್ಲ. ಸೊ ಸೇಮ್ ಡಿಸೈನಲ್ಲಿ ನಾನು ಇನ್ನೂ ಒಂದು ಟಾಪ್ ಸೇಮ್ ಬಟ್ಟೆನಲ್ಲಿ ಮಾಡಿದ್ದೀನಿ ಸಣ್ಣ ಮಗುಗೆ. ಸೊ ಅಮ್ಮ ಮಗಳಿಗೆ ಒಂದೇ ಸ್ಯಾರಿನಲ್ಲಿ ಮಾಡಿರುವಂಥ ಟಾಪ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ, ಥ್ಯಾಂಕ್ ಯು.